Hello everyone, welcome to classes. In this video we are going to learn about types of events in probability. In already part 2 video we learned about independent event. In this video we will study dependent event meaning with examples. ಈಗಾಗಲೇ ಪಾರ್ಟ್ 2 ವಿಡಿಯೋದಲ್ಲಿ ನಾವು ಇಂಡಿಪೆಂಡೆಂಟ್ ಇವೆಂಟ್ ಮೀನಿಂಗ್ ವಿತ್ ಎಕ್ಸಾಂಪಲ್ ಅಂಡ್ ಪ್ರೊಬಬಿಲಿಟಿ ಫಾರ್ಮುಲಾವನ್ನು ನೋಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾವು ಡಿಪೆಂಡೆಂಟ್ ವೇರಿಯೇಬಲ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಅಂತ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಬರೋ ಸಲುವಾಗಿ ನೋಟಿಫಿಕೇಶನ್ ಬಟನ್ ಅನ್ನು ಆನ್ ಮಾಡಿ. ಡಿಪೆಂಡೆಂಟ್ ಇವೆಂಟ್ ಮೀನಿಂಗ್ dependent events are events where the occurrence of one event affect the probability of another event. It is called as dependent variable. ಡಿಪೆಂಡೆಂಟ್ ವೇರಿಯೇಬಲ್ ಅಂದ್ರೇನು, ಒಂದು ಇವೆಂಟ್ ಫಸ್ಟ್ ಇವೆಂಟ್ ಏನ್ ಆಕರ್ ಆಗಿರ್ತೈತಿ ಅದು ನೆಕ್ಸ್ಟ್ ಇವೆಂಟ್ಗಳ ಏನ್ ಆಗ್ಬೇಕಲ್ಲ ಅವುಗಳ ರಿಸಲ್ಟ್ ಮೇಲೆ ಇಫೆಕ್ಟ್ ಮಾಡಿದ್ರ ಅದಕ್ಕೆ ನಾವು ಏನಂತ ಕರಿತೀವಿ, ಡಿಪೆಂಡೆಂಟ್ ಇವೆಂಟ್ ಅಂತ ಕರಿತೀವಿ. ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ವ್ಯತ್ಯಾಸ ಇದೆ. ಇಂಡಿಪೆಂಡೆಂಟ್ದಲ್ಲಿ ಏನಾಗ್ತೈತಿ, ಇಫೆಕ್ಟ್ ಮಾಡೋದಿಲ್ಲ ಸೆಕೆಂಡ್ ಇವೆಂಟ್ಗಳಿಗೆ. ಬಟ್ ಇಲ್ಲಿ ಏನಾಗ್ತೈತಿ, ಫಸ್ಟ್ ಇವೆಂಟು ಸೆಕೆಂಡ್ ಇವೆಂಟ್ಗಳು ಅಥವಾ ಸಬ್ಸಿಕ್ವೆಂಟ್ ಇವೆಂಟ್ಗಳು ಏನ್ ಬರ್ತಾವೋ ಅವುಗಳಿಗೆ ಇಫೆಕ್ಟ್ ಮಾಡ್ತೈತಿ. ಇಫ್ ದ ಆಕರೆನ್ಸ್ ಆರ್ ನಾನ್ ಆಕರೆನ್ಸ್ ಆಫ್ ಆನ್ ಇವೆಂಟ್ in a trial affects the occurrence or non-occurrence of the remaining events in subsequent trials, it is called as dependent variable. ಒಂದು event ರಿಸಲ್ಟು ಮುಂದೆ ಆಗುವಂತಹ ಸಬ್ಸಿಕ್ವೆಂಟ್ ಟ್ರಯಲ್ ಅಥವಾ ಇವೆಂಟ್ಗಳೇನಿರ್ತಾವೋ ಅವುಗಳ ರಿಸಲ್ಟ್ಗಳ ಮೇಲೆ ಇಫೆಕ್ಟ್ ಅನ್ನ ಮಾಡಿದ್ರೆ ಅದಕ್ಕೆ ಡಿಪೆಂಡೆಂಟ್ ಇವೆಂಟ್ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಜಾರ್ ಒಳಗ ಏನಿದಾವ ಚಾಕ್ಲೇಟ್ಗಳು ಇದ್ದಾವ. ಯು ಹ್ಯಾವ್ ಟು ಪಿಕ್ ಒನ್ ಚಾಕ್ಲೇಟ್. ಟೋಟಲ್ ರೆಡ್ 3 ಕಲರ್ ಇದೆ, ಗ್ರೀನ್ 3 ಕಲರ್, ಎಲ್ಲೋ 3 ಕಲರ್ ಚಾಕ್ಲೇಟ್ಗಳನ್ನ ಈ ಒಂದು ಜಾರ್ ಹೊಂದೈತಿ. ನೀವೇನ್ ಮಾಡಬೇಕು ಅಂತಂದ್ರ ಒಂದ್ ಯಾವ್ದಾದ್ರು ಚಾಕ್ಲೇಟ್ ಅನ್ನ ಪಿಕ್ ಮಾಡಬೇಕು. ಟೋಟಲ್ ಇರೋದು ರೆಡ್ 3, ಎಲ್ಲೋ 3 ಮತ್ತ ಗ್ರೀನ್ ಕಲರ್ದು ಕೂಡ 3 ಇದಾವ. ಫಸ್ಟ್ ಇವೆಂಟ್ ಅಥವಾ ಟ್ರಯಲ್ ಪಿಕ್ಕಿಂಗ್ ಎ ಚಾಕ್ಲೇಟ್. ಇದೇನಿತ್ತು ಚಾಕ್ಲೇಟ್ಗಳು, ಅದರಲ್ಲಿ ಒಂದು ಚಾಕ್ಲೇಟ್ ಅನ್ನ ಪಿಕ್ ಮಾಡೋದು. ರಿಸಲ್ಟ್ ಏನ್ ಬರ್ಬೋದು, ಯಾವ್ದಾದ್ರು ಒಂದು ಚಾಕ್ಲೇಟ್ ಕಲರ್ ಪಿಕ್ ನೀವು ಮಾಡ್ಕೋಬಹುದು. ಪ್ರಾಬಬಿಲಿಟಿ 3ಕ್ಕೂ ಕೂಡ ಸೇಮ್ ಸಾಧ್ಯತೆಗಳು ಇದ್ದಾವೆ, ಯಾಕಂದ್ರೆ ಈಕ್ವಲ್ ನಂಬರ್ ಆಫ್ ಚಾಕ್ಲೇಟ್ಸ್ಗಳನ್ನ ನಾವು ಇಲ್ಲಿ ಕಾಣಬಹುದು. ರಿಸಲ್ಟ್ ಸಪೋಸ್ ಅದು ಗ್ರೀನ್ ಚಾಕ್ಲೇಟ್ ಬಂತು ಅಂದ್ರೆ ರಿಮೈನಿಂಗ್ ಎಷ್ಟು ಉಳಿದ್ರಿ ಚಾಕ್ಲೇಟ್ಗಳು, ರೆಡ್ 3 ಉಳಿತಾವ, ದೆನ್ ಇದಾದ್ಮೇಲೆ ಎಲ್ಲೋದು 3 ಉಳಿತಾವ, ಗ್ರೀನ್ ದಲ್ಲಿ ಒಂದು ಪಿಕ್ ಮಾಡಿರಿ ರಿಸಲ್ಟ್ ಬಂದೈತಿ ಅಂತಂದ್ರೆ ರಿಮೈನಿಂಗ್ ಎಷ್ಟು ಉಳಿದು 2 ಚಾಕ್ಲೇಟ್ಗಳು ನಿಮ್ಗೆ ಉಳಿದು ಟೋಟಲ್ 8 ಉಳಿದು. ಸೆಕೆಂಡ್ ಟ್ರಯಲ್ ಮಾಡುವಾಗ ವಿತೌಟ್ ರಿಪ್ಲೇಸ್ಮೆಂಟ್ ಆಫ್ಟರ್ ದ ಫಸ್ಟ್ ಡ್ರಾಯಿಂಗ್ ನಾವೇನ್ ಮಾಡ್ಬೇಕು, ಪಿಕ್ ಮಾಡಬೇಕು. ಅಂದ್ರ ಗ್ರೀನ್ ಕಲರ್ ಅದೇನ್ ನೀವು ಪಿಕ್ ಮಾಡಿದ್ರಿ, ಗ್ರೀನ್ ಕಲರ್ ನೀವೇನ್ ಚಾಕ್ಲೇಟ್ ಪಿಕ್ ಮಾಡಿದ್ರಿ ಅದನ್ನ ವಾಪಸ್ ಜಾರ್ ಒಳಗ ಇಡೋಂಗಿಲ್ಲ. ಅಂದ್ರ ಟೋಟಲ್ ಏನಾಗ್ತಾವ, ಇಲ್ಲಿ 8 ರಿಮೈನಿಂಗ್ ಚಾಕ್ಲೇಟ್ಗಳು ನಿಮ್ಮ ಹತ್ರ ಉಳಿದಿರ್ತಾವು. ಈ 8 ಚಾಕ್ಲೇಟ್ ಒಳಗ ನೀವು ಏನ್ ಮಾಡ್ಬೇಕು, ಪಿಕ್ ಮಾಡಬೇಕು. ಇಲ್ಲಿ ಗ್ರೀನ್ 2 ಉಳಿದಿರ್ತಾವ, ಮತ್ತ ಹಳೇದೇನು ಒಂದು ಟ್ರಯಲ್ ಮಾಡಿದ್ರಲ್ಲ ಅದನ್ನ ವಾಪಸ್ ರಿಪ್ಲೇಸ್ ಮಾಡಂಗಿಲ್ಲ. ಆದ್ರೆ ಇಂಡಿಪೆಂಡೆಂಟ್ ಇವೆಂಟ್ ಒಳಗ ವಾಪಸ್ ಮತ್ತೆ ರಿಪ್ಲೇಸ್ ಮಾಡ್ತೀವಿ. ಇಲ್ಲಿ ಏನಾಗಂಗಿಲ್ಲ, ವಿತೌಟ್ ರಿಪ್ಲೇಸ್ಮೆಂಟ್ ಆಫ್ಟರ್ ಫಸ್ಟ್ ಟ್ರಯಲ್ ನಾವು ಸೆಕೆಂಡ್ ಇವೆಂಟ್ಕ್ಕೆ ಪಿಕ್ ಮಾಡಬೇಕು. ಇದನ್ನ ನಿಮ್ಗೆ ಸ್ಟೆಪ್ ವೈಸ್ ಹೇಳೋದಂದ್ರೆ ಫಸ್ಟ್ ಡ್ರಾ ಮಾಡಿದಾಗ ಏನು ಗೆಟ್ಟಿಂಗ್ ಗ್ರೀನ್ ಚಾಕ್ಲೇಟ್ ಅಂತ ಹೇಳಿದ್ದೆ ನಿಮ್ಗೆ. ಗ್ರೀನ್ ಚಾಕ್ಲೇಟ್ ನೋಡಿದ್ರೆ ಪ್ರೊಬಬಿಲಿಟಿ ಏನಾಗ್ತೈತೆ, ಇಲ್ಲಿ ಗ್ರೀನ್ ಇರೋದು 3 ಡಿವೈಡೆಡ್ ಬೈ ಟೋಟಲ್ ಇರೋದು 9. ಸಿಂಪ್ಲಿಫೈ ಮಾಡಿದ್ರೆ 1/3 ಏನಿತ್ತು ಪಾಸಿಬಿಲಿಟಿ ಇತ್ತು. ಸೆಕೆಂಡ್ ಇವೆಂಟ್ ತಗೊಂಡ್ರೆ ಇಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಸೆಕೆಂಡ್ ಡ್ರಾ ಮಾಡುವಾಗ ನಾವು ವಿತೌಟ್ ರಿಪ್ಲೇಸ್ಮೆಂಟ್, ಯಾವುದೇ ರೀತಿಯ ರಿಪ್ಲೇಸ್ಮೆಂಟ್ ಮಾಡಂಗಿಲ್ಲ. ಬಿಕಾಸ್ ಗ್ರೀನ್ ಚಾಕ್ಲೇಟ್ ರಿಮೂವ್ಡ್ ಮಾಡ್ಯಾವ ನಾವು.
ದೆನ್ ಸೆಕೆಂಡ್ ಇವೆಂಟ್ ಒಳಗೆ ನಾವು ಡ್ರಾ ಮಾಡಿದ್ರೆ ಗ್ರೀನದ್ದು 2 ಚಾಕ್ಲೇಟ್ಗಳು ಮಾತ್ರ ಇರ್ತಾವು. ಇವೆಂಟ್ ಒಳಗೂ ಕೂಡ ಗೆಟಿಂಗ್ ಗ್ರೀನ್ ಅಗೇನ್. ಸಪೋಸ್ ಗ್ರೀನ್ ಅಗೇನ್ ನನ್ಗೆ ಚಾಕ್ಲೇಟ್ ಪಿಕ್ ಮಾಡಿದ್ದೆ, ನಾನು ಪಿಕ್ ಮಾಡಬೇಕು ಅನ್ಕೊಂಡಿದ್ದೆ ಅಂದ್ರೆ ನಾವಿಲ್ಲಿ ಪ್ರೊಬಬಿಲಿಟಿಯನ್ನ ನೋಡಿದ್ರೆ 2/8 ಆತ. ವ್ಯತ್ಯಾಸಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು ಪ್ರೊಬಬಿಲಿಟಿದು. ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ 1/4 ಬರುತ್ತೆ. ಬಟ್ ಇವೆಂಟ್ ಏದೊಳಗ ಗ್ರೀನ್ ಚಾಕ್ಲೇಟ್ ಪ್ರೊಬಬಿಲಿಟಿ ಎಷ್ಟಿತ್ತು? 1/3 ಇತ್ತು. ಪ್ರೊಬಬಿಲಿಟಿ ಚೇಂಜ್ಡ್ ಫ್ರಮ್ 1/3 to 1/4. ಸೊ ಸೆಕೆಂಡ್ ಇವೆಂಟ್ ಡಿಪೆಂಡ್ಸ್ ಆನ್ ಫಸ್ಟ್ ಇವೆಂಟ್. ಸೆಕೆಂಡ್ ಇವೆಂಟ್ ಏನಿರ್ತೈತಿ ಫಸ್ಟ್ ಇವೆಂಟ್ ಮೇಲೆ ಡಿಪೆಂಡೆಂಟ್ ಆಗಿರ್ತೈತಿ. ನೀವು ಸಪೋಸ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡಿದ್ರಿ, ಮೂರನೇ ಇವೆಂಟ್ನು ಕೂಡ ಮಾಡಿದ್ರಿ, ಅವಾಗ ಗ್ರೀನ್ ಚಾಕ್ಲೇಟ್ ಬಂತು ಅಂದ್ರೆ ನೆಕ್ಸ್ಟ್ ಫೋರ್ತ್ ಇವೆಂಟ್ ಮಾಡುವಾಗ ಗ್ರೀನ್ ಚಾಕ್ಲೇಟ್ಗಳ ಕಲರ್ದು ಉಳಿದಿರೋದೇ ಇಲ್ಲ. ಯಾಕಂದ್ರೆ ಗ್ರೀನ್ 3 ಪಿಕ್ ಆಗ್ಬಿಟ್ಟಾವ. ಏನಾಗ್ತೈತಿ ರಿಸಲ್ಟ್? ಫೋರ್ತ್ ಇವೆಂಟ್ಕ್ಕೆ ಹಳೆಯ ಈ 3 ಇವೆಂಟ್ಗಳು ಅಫೆಕ್ಟ್ ಮಾಡ್ತಿರ್ತಾವು. ಯಾಕಂದ್ರೆ ಗ್ರೀನ್ ಬರೋ ಸಾಧ್ಯತೆಗಳೇ ಇಲ್ಲ, ಗ್ರೀನ್ ಎಲ್ಲ ಪಿಕ್ ಆಗ್ಬಿಟ್ಟಾವು ಅಂದ್ಮೇಲೆ ಏನಾಗತ್ತ ರಿಸಲ್ಟ್? ಆಕರೆನ್ಸ್ ಫೋರ್ತ್ ಇವೆಂಟ್ಕ್ಕೆ ಈ ಉಳಿದಿರೋ ಹಳೆ ಇವೆಂಟ್ಗಳು ಏನಾಗಿರ್ತಾವ ಅಫೆಕ್ಟ್ ಮಾಡಿರ್ತಾವು. ಅದಕ್ಕೆ ಡಿಪೆಂಡೆಂಟ್ ವೇರಿಯೇಬಲ್ ಅಂತ ನಾವು ಕರಿತೀವಿ. ಇನ್ ಎ ಟ್ರಯಲ್ affects the occurrence or non-occurrence of the remaining events in subsequent trials. So it is called as dependent variable. Main important term ille in after first trial ನಾವೇನ್ ಮಾಡಂಗಿಲ್ಲ, without replacement of the first trial occurrence of event ಏನ್ ಇರ್ತೈತಿ ಫಸ್ಟ್ ಇವೆಂಟ್ ಅದನ್ನ ರೀಪ್ಲೇಸ್ ಮಾಡಂಗಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈಕ್ವಲಿ ಲೈಕ್ಲಿ ಇವೆಂಟ್ ದ ಮೀನಿಂಗ್ ಮತ್ತು ಕಾನ್ಸೆಪ್ಟ್ ಅನ್ನ ನೋಡೋಣ ಅಂತ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.